ಸೊ ಹಾಯ್ ಎಲ್ಲರಿಗೂ. ಇವತ್ತು ನಾನು ನನ್ನ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಗೊತ್ತಿಲ್ಲ. ಸೊ ನಿಮ್ಮೆಲ್ಲರ ಲವ್ ಆ್ಯಂಡ್ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಬಗ್ಗೆ ಒಂದು ಸಣ್ಣದಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಹೆಸರು ಇಂಚರ ನಾಗರಾಜ್ ಅಂತ ಹೇಳಿ. ನಾನು ಆ್ಯಕ್ಚುಲಿ ಕುಂದಾಪುರ ಕನ್ನಡ ಮಾತಾಡೋದು, ಬಟ್ ಉಡುಪಿ ಕಡೆ ಸೆಟ್ಲಾಗಿರೋದ್ರಿಂದ ತುಳು ಕಲಿಬೇಕು, ಕಲ್ತಿಲ್ಲ ಇನ್ನು, ಕಲಿತೀನಿ ಸದ್ಯದಲ್ಲೇ. ಸೊ ಇವತ್ತು ಮೊದಲನೇ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಣಿಪಾಲಕ್ಕೆ ಹೋಗ್ತಿದ್ದೀನಿ. ಯಾಕೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ಹೋಗೋದವರೆ ಹೇಳ್ತೀನಿ. ಈಗ ಸದ್ಯಕ್ಕೆ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗೋಣ ಬನ್ನಿ. ಯಾರೋ ಒಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ. ಕಮ್ ಆನ್ ಫಾಸ್ಟ್. ಹಾತಾಯ್ತ ಇವರಿಗೊಂದು ಕ್ಯಾಮ್ರಾ ಶಾಯಿ ಮಾರೈ. ಇದು ಜಾತ್ರೆ ಬಿಟ್ಟ ಮಂಗ, ನಾವಿಬ್ರು ಒಂದೇ ಥರ ಡ್ರೆಸ್ ಆಗಿದೆ. ಸೊ ನಾವು ಹೊರಟದ್ದು ಮಣಿಪಾಲದ ಒಂದು ಸಲೂನ್ಗೆ. ನನಗೆ ಹೇರ್ ಕಟ್ ಮಾಡಿಸ್ಲಿಕ್ಕಿತ್ತು. ಮತ್ತು ನನ್ನ ಹೇರ್ ಎಲ್ಲ ತುಂಬ ಶೇಪ್ ಹೋಯ್ತು ಗಾಯ್ಸ್. 1 ಇಯರ್ ಆದಮೇಲೆ ನಾನು ಹೇರ್ ಕಟ್ ಮಾಡ್ತಿರೋದು. ಮತ್ತು ಈ ಸತಿ ಮಾತ್ರ ಹೋಸತಿ ಥರ ಲಾಂಗ್ ಇಡಲ್ಲ, ಅಷ್ಟು ತುಂಬ ಶಾರ್ಟ್ ಇಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ನೋಡೋಣ ಬನ್ನಿ. ಬಂದು ರೀಚ್ ಆದ್ವಿ. ಆ ಕಡೆ ಹೋಗುದು ಮಾರೆ. ಥ್ಯಾಂಕ್ ಗಾಡ್ ಓಪನ್ ಇತ್ತು, ನಾನು ಓಪನ್ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬನ್ನಿ ಹೋಗುವ. Let's go. ಯಾಕೆ ಕ್ರಶ್ ಆಯ್ತಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸ. ಚಂದ ಮಾತಾಡ್ರು. ಓಯ್ ಎಲ್ಲಿ ನನ್ನ ಕೂದಲೆಲ್ಲ ಹಾರಿ ಗಾಳಿ ಗೊತ್ತಾಯ್ತು. ನಂಗೆ ಹೇರ್ ಕಟ್ ಮಾಡ್ತಾರಲ್ಲ, ಇಲ್ಲಿ ನೋಡಿ, ಇವರಿಗೆ ನಂಗೆ ಹೇರ್ ಕಟ್ ಮಾಡಿದವ್ರ ಮೇಲೆ ಕ್ರಶ್ ಐತಂತೆ. ಯಾವ ಇವೆಲ್ಲ ಓಯ್ ಗಾಯ್ಸ್, ಟೋಟಲ್ ನ್ಯೂ ಪರ್ಸನ್ ಗಾಯ್ಸ್. ಎಲ್ಲಿಗೆ ಹೋಗ್ತಿದ್ದೆ? ಅಲ್ತಾನೆ ಬಸ್ ಸ್ಟ್ಯಾಂಡ್. ಎಲ್ಲಿಗೆ? ಕುಂದಾಪುರ ಕನ್ನಡದಂಗ ಮಾತಾಡಿದ, ಯಾರಿಗೂ ಅರ್ಥ ಆಗ್ತಿಲ್ಲ. ಅದಕ್ಕೆ ನಾನೇ ನಮ್ಮ ಭಾಷೆ ಕ್ರಿಯೇಟ್ ಮಾಡಿದ್ದೆ. ಅಮ್ಮ ನಂಗೆ ಇಷ್ಟ ಆಯ್ತು. ಅಮ್ಮ ಎಂತ ಹೇಳ್ತೀನಿ ನೋಡ್ತೀಗ. ಎಂತ ಗೊತ್ತಾ, ಫುಲ್ ಗಡಗಡ ಅಂತಿದ್ದೆ. ನಾನು ಕೂದಲು ಕಟ್ ಮಾಡ್ತೀನಿ, ಎಲ್ಲಿ ಹೆಂಗೆ ಕೆಟ್ಟದಾಗಿ ಖರಾಬಾಗಿ ಬರ್ತದೆ. ಕಟ್ ಮಾಡ್ತಿದ್ದೆ ಅಲ್ಲ, ಹೋದ ಸತಿ ಒಂದಲ್ಲ ಹುಡುಗನೇ ಕಟ್ ಮಾಡಿದ್ದು. ಹಂಗೆಂತಲ್ಲ, ಹುಡುಗ ಕಟ್ ಮಾಡ್ತಿದ್ದ, ಅದಕ್ಕೆ ಅವಳಿಗೆ ಇಲ್ಲ ಹಂಗಲ್ಲ ಅನ್ಕೋಬೇಡಿ. ನಾನು ಹೋದ ಸತಿ ಇಲ್ಲೇ ಬಂದದ್ದು. ನಿಮಗೆ ಲೊಕೇಶನ್ ಬೇಕಂತ ಹೇಳಿದ್ರೆ ನನಗೆ ಹೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೆ. ಬಿಕಾಸ್ ತುಂಬ ಒಳ್ಳೆ ಸರ್ವಿಸ್, ಚೀಪ್ ರೇಟ್. ನಾನು ಇದನ್ನ ಸ್ಪಾನ್ಸರ್ ಹೇಳ್ತಿಲ್ಲ, ಬಿಕಾಸ್ ನನಗೆ ಪರ್ಸ್ನಲಿ ಇಷ್ಟ ಆಯ್ತು. ಸೊ ನಾನು ನಿಮ್ಗೆ ಹೇಳು ಅಂತ ಅಂದ್ಕೊಂಡೆ. ಎಂತ ಸೊ ಈಗ ಕೂದಲು ಬಿಟ್ಕೊಂಡು ಹೋದರೆ ಮನೆಗೆ ಹೋಗೋದು ನಾನು ಕರಡಿ ಥರ ಆಗಿರುತ್ತೆ ಗ್ಯಾರಂಟಿ. ಸೊ ಕಟ್ಕೊಂಡು ಹೋಯ್ತು, ಇಲ್ಲಾಂದರೆ ಗೋವಿಂದ. ನೋಡ ಎಲ್ಲರ ರಿಯಾಕ್ಷನ್ ಹೆಂಗಿರುತ್ತೆ. ಇದೇ ಹೇರ್ ಕಟ್ಟಲ್ಲಿ ಈಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೊರಟಿದೆ. ಈಗ ಎಲ್ಲರ ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಬೇಕು. ಹೋಲ್ ನ್ಯೂ ಪರ್ಸನ್. ನನ್ನ ವಯಸ್ಸರಿಲ್ಲ ನೋಡಿ. ನಾನು ವ್ಲಾಗ್ ಮಾಡ್ತಿದ್ರು ನೋಡಿ, ನಾವೆಲ್ಲ ಚಲ್ಪಟ್ ಬ್ಲಾಗರ್. ಇವರಲ್ಲಿ ಮರ್ಯಾದಿನೇ ಇಲ್ಲ ನಮಗೆ. ಎಂತ ಡಿಸಪಾಯಿಂಟೆಡ್. ಇವತ್ತಂತೂ ಕನ್ನಡಿ ಮನೆಯಿಂದ ಹೊರಗಡೆನೆ ಬರ್ತೀನಿ ನಾನು, ಗ್ಯಾರಂಟಿ. ಬನ್ನಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಸಿಕ್ಕಿದ ತಕ್ಷಣ ಹೋಯ್ತು, ಕೂದಲೆಲ್ಲ ಹೋಯ್ತು. ಫಸ್ಟ್ ಕೂದಲು ಕಟ್ಕೋತೀವಿ, ಇಲ್ಲಾಂದರೆ ಮನೆಗೆ ಹೋಗೋತ್ತಿಗೆ ಗೋವಿಂದ. ನೋಡಿ ನೋಡಿ ಬಾಯ್
ಬಸ್ಸಿಗೆ ವೆಯ್ಟಿಂಗು. ಬಂತು ಗೈಸ್ ಬಸ್ಸು. ಬೇಡ ಇಂಚು ಒಳಗಿಡ ಪ್ಲೀಸ್ ಮರ್ಯಾದೆ ಕಳಿ. ರೋಡಲ್ಲಿ ಸ್ಟಕ್ಕು ಗೈಸ್. ಆಲೋಚನೆ ಶುಲ್ಕ ಬಂತಲ್ಲ ತಿಲ್ಲೋದ್ಯಾ ಮನುಷ್ಯನ ಆ ಕಾರ್ ಇದಲ್ಲ ಕಾರ್ ಮತ್ತೆ ಕಾರ್ ಹೊಸ ಮುಚ್ಚಿ ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಯಾರ ಹತ್ರ ಮಾತಾಡ್ತಿಲ್ಲ ನಿನ್ಗೆ ಯಾಕೆ ಆಮೇಲೆ ನನಗೆ ಭಯ. ಇದು ಆಕ್ಚುಲಿ ಚೆನ್ನಾಗಿರೋ ಲಿಫ್ಟಲ್ಲಿ ಬರೋದ್ನ ವಿಡಿಯೋ ಮಾಡೋ ಅಂದ್ಬಿಟ್ಟು ಫೋನ್ ಓಪನ್ ಮಾಡಿ ಸಾರಿ ವಿಡಿಯೋ ಬಟನ್ ಆನ್ ಮಾಡಿಲ್ಲ. ಇವಳದ್ದು ಮರದಿ ಸರಿ ಹೋಯ್ತು. ನಿಂದು ವಿಡಿಯೋ ಮಾತ್ರ ಕರೆಕ್ಟ್ ತೆಗ್ದಿದ್ದೇನೆ ಆಯ್ತಾ ನೋಡಿ. ನಾನು ಒಬ್ಬಳೇ ಮೇಲೆ ಗಾಯ್ಸ್ ಸರಿ ಹಂಗೆ ಮೈ ಬಿಗ್ಗೆಸ್ಟ್ ಫಿಯರ್. ಅದು ಏನೋ ಮಾಡಿ ಬಂದೆ. ಫುಡ್ ಕೋರ್ಟ್ ಅಂತಿತ್ತು. ಒಟ್ಟಲ್ಲಿ ಬಂದದ್ದು ವಿಷಯನೇ ತಿಂಬುಕ್ಕೆ ಎಂತ ತಿಂಬುದಂತ ಯೋಚನೆ ಮಾಡ್ತಿದ್ವಿ. ನಿನ್ನ ಫೋನಲ್ಲಿ ಮಾತಾಡ್ತಿದ್ವಿ. ಇವ್ರಿಗೆ ಎಂತ ಹೇಳಿ ಕೇಳಿ ಒಳ್ಳೇದಾಗ್ತಿದೆ ಇವರು ಅಷ್ಟೇ ಹೇಳು ಒಳ್ಳೇದಾಗ್ತದೆ. ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ನೋಡಿ ಫುಲ್ಲಿ ಹೇರ್ ಕಟ್ ಕಾಣಿಸ್ತದೆ. ಏನೋ ಒಂಥರ ಸಕ್ಕತ್ ಇಷ್ಟ ಆಯ್ತು. ಮರ್ಯಾದೆನೇ ಇಲ್ಲ ನನಗೆ. ನೋಡಿ ಗರ್ಲ್ಸ್ ಬಂದು ವಾಶ್ರೂಮಲ್ಲಿ ಎಂತ ಮಾಡ್ತಾರೆ ಅಂತ ಕೇಳ್ತಾರಲ್ಲ ಇದೆ. ಆಯ್ಯ ಎಂತಪ್ಪ ಇದು ಹೆಂಗೆ ಹೆಂಗ ನೋಡಿ ಆಗ ಸಹ ಹೀಗೆ ಆಯ್ತು. ವರ್ಷಕ್ಕೊಂದ್ಸಲ ಮಾಲಿ ಬಂದ್ರೆ ಹೀಗೆ ವರ್ಷಕ್ಕಲ್ಲ 5 ವರ್ಷಕ್ಕೊಂದ್ಸತಿ ಅನ್ಕಣಿ ಮಾಲಿಗೆ ಬರ್ತಲ್ಲ ನಾನು. ಮನೆಯಿಂದ ಹಬ್ಬದೇ ಹೆಚ್ಚಪ್ಪ. ಆಲ್ಮೋಸ್ಟ್ 15 ಮಿನಿಟ್ಸ್ ಆಯ್ತು ಗೈಸ್. ಇನ್ನೂ ಇಲ್ಲೇ ಯಾವ್ದು ತಗೊಳ್ಳೋದು ಅಂತ ಹೇಳಿ ನಾನಂತೂ ಡಬಲ್ ಎಗ್ ಏನು ಡಬಲ್ ಎಗ್ ಇಬ್ರು ಕೂಡ ಒಂದೊಂದಾ? Token number 1 7 ಸೀಸನ್ ಚಿಕನ್ 300. ನಮ್ಮವರೆಲ್ಲ ನೀವು ಆದ್ರೆ ನಮಗೂ ಹಂಗೆ ಹೋಗೋದು. ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ದಿಂದ ವೆಯ್ಟ್ ಮಾಡ್ತಾ ಇತ್ತು. ಇನ್ನೂ ಸಹ ಆರ್ಡರ್ ಬರಲಿಲ್ಲಪ್ಪ. ಹಾಫ್ ಆನ್ ಅವರ್ ಆಗ್ತಾ ಬಂತು ಗೈಸ್. ಫೈನಲಿ ಸ್ನ್ಯಾಪ್ ಮಾಡಿದೆ ಫ್ರೆಂಡ್ ನಂಗೆ ಮತ್ತೆ ಹೋಗಿ ನಾನು ಸ್ನ್ಯಾಪ್ ಮಾಡಿ ಎಲ್ಲ ಅಷ್ಟೊಂದು ತಿಂತಿದ್ರು. ನಾನು ನೋಡಿ ನನ್ನ ಜೊತೆ ಬಂದದಕ್ಕೆ ಟ್ರೀಟ್ ಇವರಿಬ್ಬರಿಗೆ ನನ್ನ ಅಕ್ಕನ ಕಡೆಯಿಂದ. ಹಾಂ ಹೇಳಿ ನೀವೆಂತ ಹೇಳ್ಕಂತಂದ್ರಲ್ಲ. ಅಕ್ಕ ಸಂಗೀತ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಾವು ಅವರಿಗೆ ಇವರು ಇಂಚನವರಿಗೆ ಏನು ಮಾಡಲಿಲ್ಲ, ಸುಮ್ಮನೆ ಬಂದದಷ್ಟೇ. ಅದಕ್ಕೆ ನಮಗೆ ಇದೆಲ್ಲ ತೆಗೆಸಿಕೊಟ್ಟು ಅಯ್ಯಯ್ಯೋ ಅದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಏನಂತಲ್ಲ ಅಕ್ಕ ಖುಷಿ ಪಟ್ಟು ಕೇಳಿಸ್ಕೊಂಡು. ಹಾಂ ಸರಿ ಬಾರ್ಸಿ ಗೈಸ್. ಎಲ್ಲ ಮುಗಿಸಿ ಫೋಟೋ ಎಲ್ಲ ತೆಕ್ಕೊಂಡು ಈಗ ಮನೆ ಹೊರಟಿತ್ತು. ಅಮ್ಮ ಬೇರೆ ಕಾಲ್ ಮಾಡಿ ಬೇಗ ಬನ್ನಿ ಅಂತ ಹೇಳಿರ. ಸೊ ಎಲ್ಲ ಸೇರಿ ಹೊರಟಿತ್ತು. ಈಗ ಎಂತ ಗುರಾಯಿಸುತ್ತ ಕಾಣಿ ಅವ್ರು ಗುರಾಯಿಸ್ಕೊಂಡು ಹೋಗ್ತಾಯಿದ್ರು ಸೀದಾ ನನ್ನ ಬಿಟ್ಟಿಗಾಗ. ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸಿ ಮನೆಗೆ ಹೊರಟಿದೆ ಈಗ. ಕಾಣಿ ಇದ್ದಕ್ಕಿನ್ನ ಗುಡುದು ಹಂಗೆ. ಬಾಯ್ ಇಲ್ಲ ಮನೆಗೆ ಹೋಯ್ಕಲ್ಲ ಇನ್ನು. ಡ್ಯಾನ್ಸ್ ಕ್ಲಾಸ್ ಮೀಟ್ಸ್
ಇಂಚರ್ದ ಡೈಲಾಗ್. ಹಲೋ ನಮಸ್ಕಾರ. ಉದಯ ಟಿವಿಯಲ್ಲಿ ಒಬ್ರು ಬರ್ತಲು ಗೊತ್ತಾ, ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ RJ ಇಂಚರ ಅಂತೇಳಿ. ಹಾಗೆ ಟಾಟಾ. ಸೊ ನಾನು ಮನೆಗೆ ಬಂದು ಸ್ನಾನ ಮಾಡಿ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ಕೂತಿದ್ದೀನಿ. ಇಲ್ಲಿಗೆ ಈ ಬ್ಲಾಗ್ ಮುಗೀತು. ಮತ್ತೆ ಮುಂದೆ ಯಾವತ್ತಾದರೂ ಟೈಮ್ ಇದ್ದರೆ ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ ನೀವು ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಫಸ್ಟ್ ಟೈಮ್ ಮಾಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನಡ್ಕೊಂಡು ಹೋದರೆ ಖುಷಿ ಆಗುತ್ತೆ. ಮತ್ತೆ ಸಿಗುವ. ಬಾಯ್.